ಎಲ್ಲರಿಗೂ ನಮಸ್ಕಾರ. ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿಯಾಗಿ ಆಚರಿಸಿದ್ವಿ ಅಂತ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಈಗ ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಸಹಸ್ರದಳ ಪದ್ಮ ರಂಗೋಲಿನ ಹಾಕೊಳ್ತಾ ಇದ್ದೀನಿ ನಾನು. ರಂಗೋಲಿ ಹಾಕಿದ್ದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಂಗೋಲಿ ಹಾಕೋದು ಒಂಥರ ಮೆಡಿಟೇಷನ್ ಇದ್ದಂಗೆ ಅಲ್ವಾ? ಯಾಕೆ ಅಂದರೆ ಚುಕ್ಕಿಗಳು ಸಮಾನವಾಗಿ ಇರಬೇಕು, ಹಾಗೆ ಎಳೆಗಳು ಕೂಡ ನೇರವಾಗಿ ಇರಬೇಕು. ಕಾನ್ಸಂಟ್ರೇಷನಿಂದ ಹಾಕಬೇಕಾಗತ್ತೆ. ಹಾಗಾಗಿ ರಂಗೋಲಿ ಹಾಕೋದು ಒಂಥರ ಮೆಡಿಟೇಷನ್ ಥರ ಅನಿಸುತ್ತೆ ನನಗೆ. ಈ ಹೊಸಲಿಗೆ ರಂಗೋಲಿಯನ್ನು ಹಾಕಿಬಿಟ್ಟು ಇವಾಗ ಹೂವನ್ನು ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿ ಎಲ್ಲರೂ ಖುಷಿಯಾಗಿ ಎದ್ದು ಎಲ್ಲರೂ ಒಂದೊಂದು ಕೆಲಸಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಮನೆಯನ್ನು ಸಿಂಗರಿಸ್ಕೊಂಡು ಮನೆಗೆ ಒಂದು ಕಳೆ ಬರುತ್ತೆ ಅಲ್ವಾ? ಹಬ್ಬದಲ್ಲಿ ಬಾಗಿಲಿಗೆ ಮಾವಿನ ತೋರಣ ಹಾಗೆ ಹೂಗಳಿಂದ ಅಲಂಕರಿಸೋದ್ರಿಂದ ಮನೆಗೆ ಒಂದು ಕಳೆ ಅಲ್ವಾ? ರಂಗೋಲಿ ಹಾಕಿಬಿಟ್ಟು ನಂತರ ತಿಂಡಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಬಂದೆ. ಉಪ್ಪಿಟ್ಟು ಮಾಡೋದು ಸಹಜವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ನಾನು ಜಸ್ಟ್ ಅದರ ಗ್ಲಿಮ್ಸನ್ನಷ್ಟೇ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟನ್ನು ಈ ರೀತಿಯಾಗಿ ಮೌಲ್ಡಲ್ಲಿ ಹಾಕ್ಕೊಂಡ್ರೆ ನೋಡೋಕ್ಕೂ ಖುಷಿಯಾಗತ್ತೆ, ಹಾಗೆ ತಿನ್ನೋಕ್ಕೂ ಅಷ್ಟೇ ತುಂಬ ಸೊಗಸಾಗಿರುತ್ತೆ. ಹಬ್ಬಗಳಲ್ಲಿ ಎಲ್ಲರೂ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತಾರಲ್ವಾ? ಈ ರೀತಿಯಾಗಿ ಅಮ್ಮನೂ ಹೊಸ ಬಟ್ಟೆನ ಹಾಕ್ಕೊಳ್ಬೇಕಂತ ತಗೊಂಡ್ರು. ಅದು ನೋಡಿದ್ರೆ ಸ್ವಲ್ಪ ಅದು ಉದ್ದ ಆಗಿತ್ತು, ಹಾಗಾಗಿ ನಾನು ಇಲ್ಲಿ ಅದನ್ನು ಆಲ್ಟರ್ ಮಾಡಿಕೊಡ್ತಾ ಇದ್ದೀನಿ ನಮ್ಮಮ್ಮಂಗೆ. ಮನೆಯಲ್ಲಿ ಈ ರೀತಿಯಾಗಿ ಒಂದು ಸೂಯಿಂಗ್ ಮಿಷಿನ್ ಇದ್ಬಿಟ್ರೆ ಏನಾದರೂ ಚಿಕ್ಕ ಪುಟ್ಟ ಆಲ್ಟ್ರೇಷನ್ಗಳಿತ್ತು ಅಂತಂದರೆ ನಾವೇ ಮನೆಯಲ್ಲಿ ಮಾಡ್ಕೊಂಬಿಡ್ಬೋದು. ಒಂಥರ ಸ್ನಾನ ಮಾಡಿಕೊಂಡು ಗೌರಿ ಹಬ್ಬದಲ್ಲಿ ಗೌರಿನ ಕೂರಿಸ್ಬೇಕಲ್ವಾ? ಹಾಗಾಗಿ ಅದಕ್ಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ನನ್ನ ವ್ಲಾಗ್ಸನ್ನು ನೋಡಿದರೆ ಗೊತ್ತಿರುತ್ತೆ, ನಾನು ಮಂಗಳ ಗೌರಿಯನ್ನು ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಇದು ಗೌರಿ ಹಬ್ಬದಲ್ಲಿ ಎಲ್ಲ ಕೆಲಸಗಳನ್ನು ಬೇಗ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ನೋಡಿ, ಇವತ್ತು ಕೂಡ ನಾನು ಒಂದು ಬ್ಲೌಸ್ ಪೀಸ್ ಬಳಸಿ ದೇವಿಗೆ ಸೀರೆಯನ್ನು ಉಡಿಸ್ತಾ ಇದ್ದೀನಿ. ಹಾಗೆ ಗೌರಿಯ ಮುಖಕ್ಕೆ ಕಪ್ಪನ್ನು ಬಳಸ್ಕೊಂಡು ಕಣ್ಣನ್ನು ಹಾಗೆ ಅದರ ಹುಬ್ಬು ಎಲ್ಲದನ್ನು ಹೈಲೈಟ್ ಮಾಡಿಕೊಂಡು ಅದಕ್ಕೆ ಕುಂಕುಮವನ್ನು ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಆಭರಣ ಎಲ್ಲ ಹಾಕಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಂಗಳ ಗೌರಿ ಹಬ್ಬದಲ್ಲಿ ನಾನು ಹಿಂದಿನ ದಿನವೇ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಆದರೆ ಈ ಸ್ವರ್ಣ ಗೌರಿ ಹಬ್ಬದಲ್ಲಿ ಕಳಸ ಕೂರಿಸೋದ್ರಿಂದ ಹಿಡಿದು ದೇವರನ್ನು ಅಲಂಕರಿಸೋದ್ರಿಂದ ಹಿಡಿದು ಎಲ್ಲದನ್ನು ನಾನು ಹಬ್ಬದ ದಿನದಂದೇ ಮಾಡಿಕೊಂಡಿದ್ದು. ಎಲ್ಲ ಹೇಗೆ ಮಾಡಿದ್ರಿ? ಹಬ್ಬದ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಾ ಅಥವಾ ಹಬ್ಬದ ದಿವಸನೇ ಎಲ್ಲ ದೇವರಿಗೆ ಅಲಂಕಾರವನ್ನು ಮಾಡಿದ್ರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮದುವೆಯಾದ ಹೆಣ್ಮಕ್ಳಿಗಂತೂ ಇದು ತುಂಬಾ ಸಂತೋಷವನ್ನುಂಟು ಮಾಡುವ ಹಬ್ಬ. ಎಲ್ಲ ಹೆಣ್ಮಕ್ಳು ತವರು ಮನೆಯಿಂದ ಬಾಗಿಣ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ತವರು ಮನೆಯ ಬಾಂಧವ್ಯ ಶಾಶ್ವತವಾಗಿರಲಿ ಅನ್ನೋದೇ ಈ ಹಬ್ಬದ ದ್ಯೋತಕವಾಗಿದೆ. ಗೌರಿ ಹಬ್ಬದ ದಿನ ಗೌರಿ ದೇವಿ ತನ್ನ ತವರು ಮನೆಗೆ ಸರ್ವಾಲಂಕಾರ ಭೂಷಿತವಾಗಿ ಹೋಗ್ತಾಳೆ ಅನ್ನೋದು ನಂಬಿಕೆ. ಹಾಗಾಗಿ ನಾವು ಗೌರಿ ದೇವಿಯನ್ನು ಗೌರಿ ಹಬ್ಬದಂದು ಅಲಂಕರಿಸಿ ಪೂಜಿಸ್ತೇವೆ. ಈಗ ನಾನು ಗೌರಿ ಹಬ್ಬಕ್ಕೆ ಕಂಕಣವನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ಒಂದ್ಸತಿ ನೋಡ್ಕೊಂಡು ಬನ್ನಿ. ಹಬ್ಬಗಳಲ್ಲಿ ಕಂಕಣವನ್ನು ಕಟ್ಕೊಂಡು ಪೂಜೆ ಮಾಡೋದು ಸಂಪ್ರದಾಯ ಅಲ್ವಾ? ಆದರೆ ಇದನ್ನು ಕಟ್ಕೊಳ್ಳೋದ್ರಿಂದ ಒಂದು ಹಬ್ಬದ ಕಳೆನೂ ಬರುತ್ತೆ. ಕಂಕಣ ಕಟ್ಕೊಂಡಿದ್ದೀವಿ ಅಂತಂದರೆ ನಾವು ಪೂಜೆಗೆ ಸಿದ್ಧವಾಗಿದ್ದೇವೆ ಅಂತ ಅರ್ಥ. ನಾನು ಒಟ್ಟು 3 ಕಂಕಣವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಒಂದು ನನಗೆ, ಅಮ್ಮನಿಗೆ ಹಾಗೆ ಒಂದು ಗೌರಿ ದೇವಿಗೆ ಅಂತ. ಮೊದಲನೇದಾಗಿ ಮೂಲ ದೇವರಿಗೆ ಹಾಗೆ ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಂದೆ. ಗೌರಿ ಪೂಜೆನ ಶುರು ಮಾಡೋದಕ್ಕಿಂತ ಮುಂಚೆ ಅಮ್ಮನಿಂದ ನಾನು ಕಂಕಣವನ್ನು ಕಟ್ಟಿಸ್ಕೊಳ್ತಾ ಇದ್ದೀನಿ.
ಮೊದಲನೇದಾಗಿ ದೀಪವನ್ನು ಹಚ್ಕೊಂಡು ಪೂಜೆನ ಶುರು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ದೇವಿಗೆ ವಿಭೂತಿ, ಗಂಧ, ಕುಂಕುಮಾದಿಗಳಿಂದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ದೇವಿಗೂ ಕೂಡ ಕಂಕಣವನ್ನು ಕಟ್ಟಿ ಹೂಗಳಿಂದ ದೇವಿಯನ್ನು ಅಲಂಕರಿಸ್ಕೊಳ್ತಾ ಇದ್ದೀನಿ. ಗೌರಿ ಹಬ್ಬದಲ್ಲೂ ಸ್ವರ್ಣಗೌರಿ ವ್ರತ ಕಥೆಯನ್ನು ಓದೋದು ವಾಡಿಕೆ. ಹಾಗಾಗಿ ಕಥೆಯನ್ನು ಓದ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವರ್ಣಗೌರಿಗೆ ಹಣ್ಣು ಕಾಯಿಯನ್ನು ನೈವೇದ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಹೇಳಿದ ಹಾಗೆ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡೋದು ವಾಡಿಕೆ ಅಲ್ವಾ. ಹಾಗಾಗಿ ಅಮ್ಮ ಇಲ್ಲಿ ನನಗೆ ಬಾಗಿನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮನೆಯ ಸ್ವರ್ಣಗೌರಿ ಈ ರೀತಿಯಾಗಿ ಕಾಣ್ತಾ ಇದ್ಲು. ಹಬ್ಬಗಳಲ್ಲಿ ಹಬ್ಬದೂಟ ಅಂತಂದ್ರೇ ವಿಶೇಷ ಅಲ್ವಾ. ಎಲ್ಲರೂ ಹಬ್ಬದೂಟದಲ್ಲಿ ಏನೇನಿದೆ ಅಂತ ಕಾಯ್ತಾ ಇರ್ತಾರೆ. ನೋಡಿ, ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಇಲ್ಲಿ ಕಾಯಿ ಹೋಳಿಗೆನ ಅಮ್ಮ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನೇನು ವಿಶೇಷ ಅಡುಗೆಗಳನ್ನು ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇದು ನಮ್ಮ ಮನೆಯಲ್ಲಿ ಗೌರಿ ಹಬ್ಬದ ಅಡುಗೆ ಆಗಿತ್ತು. ಕೊನೆಯಲ್ಲಿ ನಾನು ಅಮ್ಮ ಸೇರಿ ದೇವಿಗೆ ಕಳಸವನ್ನು ಬೆಳಗಿ ಓಕಳಿಯನ್ನು ತೆಗೆದ್ವಿ. ಈ ರೀತಿಯಾಗಿ ನಾವು ಗೌರಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸಿದ್ವಿ. ಪ್ರತಿ ಬಾರಿಯೂ ನಾವು ಗೌರಿ ಗಣೇಶ ಹಬ್ಬವನ್ನು ಶಿವಮೊಗ್ಗದಲ್ಲಿ ಎಲ್ಲರೂ ಸೇರಿ ಆಚರಿಸ್ತಾ ಇದ್ವಿ. ಈ ಬಾರಿ ಕಾರಣಾಂತರಗಳಿಂದ ನಾನು ಹೋಗೋದಕ್ಕೆ ಆಗಿಲ್ಲ. ಹಾಗಾಗಿ ಅದರ ಗ್ಲಿಂಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಣಪತಿ ಇವಾಗ ಮನೆಗೆ ಬಂದಾಯಿತು. ಹಾಗಾಗಿ ಗಣಪತಿಗೆ ಆರತಿಯನ್ನು ಮಾಡಿ ಕಾಯನ್ನು ಒಡೆದು ಮನೆಯೊಳಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಗಣಪತಿ ಹಬ್ಬದ ದಿನ ಸುಮಾರು 10:00ವರೆಗೆ ನಮ್ಮ ಚಿಕ್ಕಪ್ಪ ಗಣಪತಿಗೆ ಪೂಜೆಯನ್ನು ಶುರು ಮಾಡಿದರು. ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ. ಗಣಪತಿಗೆ ಮೂಲ ಪೂಜೆಯನ್ನು ಪ್ರತಿ ವರ್ಷ ನಮ್ಮ ಚಿಕ್ಕಪ್ಪನೇ ಮಾಡೋದು. ಬಾರಿ ಗಣಪತಿ ಹಬ್ಬಕ್ಕೆ ನಮ್ಮ ಮನೆಯಿಂದ ಪಪ್ಪ ಒಬ್ಬರೇ ಹೋಗಿದ್ರು. ಹಾಗಾಗಿ ನೋಡಿ, ನಮ್ಮ ಪಪ್ಪ ನನಗೆ ಹಾಗೆ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಪೂಜೆನ ತೋರಿಸ್ತಾ ಇದ್ದಾರೆ. ಗಣಪತಿಗೆ ಒಟ್ಟಾಗಿ 21 ಬಾರಿ ಪೂಜೆನ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿದ ನಂತರ ಎಲ್ಲರೂ ಸೇರಿ ಇಲ್ಲಿ ಗಣಪತಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಗಣಪತಿಯನ್ನು ನೋಡ್ಕೊಂಡು ಬನ್ನಿ. ಗಣಪತಿ ಹಬ್ಬದಲ್ಲಿ ಗಣಪನಿಗೆ ಕರಿದ ತಿಂಡಿಗಳು, ಮೋದಕ, ಕಡುಬು ಎಲ್ಲ ಮಾಡೋದು ವಾಡಿಕೆ ಅಲ್ವಾ. ನೋಡಿ, ನಮ್ಮ ಮನೆಯ ಹಬ್ಬದ ಊಟದಲ್ಲಿ ಇಷ್ಟೆಲ್ಲ ವೆರೈಟೀಸ್ ಇತ್ತು. ಈಗ ಕೊನೆಯಲ್ಲಿ ಗಣಪನಿಗೆ ಪೂಜೆಯನ್ನು ಮಾಡಿ ಬುತ್ತಿಯನ್ನು ಇಟ್ಟು ವಿಸರ್ಜನೆ ಮಾಡಲು ಹೊರಟಿದ್ದಾರೆ. ಅಂದರೆ ಗಣಪತಿ ಇವಾಗ ತಾಯಿಯಾದ ಗೌರಿಯನ್ನು ತನ್ನ ತವರು ಮನೆಯಿಂದ ಕರ್ಕೊಂಡು ಕೈಲಾಸಕ್ಕೆ ಹೊರಟಿದ್ದಾನೆ ಅಂತ. ನಾವು ಪ್ರತಿ ಬಾರಿ ಗಣಪತಿಯನ್ನು ಚಾನಲಲ್ಲೇ ಬಿಡೋದು. ಹೀಗೆ ಇನ್ನೊಂದು ಬಾರಿ ದೇವರಿಗೆ ಪೂಜೆನ ಮಾಡಿಬಿಟ್ಟು ದೇವರನ್ನು ವಿಸರ್ಜನೆ ಮಾಡಿದ್ವಿ. ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಆಚರಣೆ ಈ ರೀತಿಯಾಗಿತ್ತು. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.